ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಜೊತೆ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸನ್ನು ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಈ ಥರ ಇರುವ ಒಂದು ತಟ್ಟೆ ತೊಗೊಳ್ಳಿ. ಅದಕ್ಕೆ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ, ಒಂದು 2 ಬಟ್ಟಲಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡಿ, ಇದು ನಾವು ದಿನಾಲು ಚಪಾತಿಗೆ ಯೂಸ್ ಮಾಡ್ತೀವಲ್ಲ, ಅದೇ ಗೋಧಿ ಹಿಟ್ಟನ್ನು ನಾನಿಲ್ಲಿ ತೊಗೋತಾ ಇರೋದು. ಮತ್ತು ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ. ನೋಡಿ, ಮತ್ತು ಒಂದು ಸ್ವಲ್ಪ ಅಜ್ವಾನನ್ನು ಈ ಥರ ಅಂಗೈಯಲ್ಲಿ ಉಜ್ಜಿಕೊಂಡು ನಾವು ಇದಕ್ಕೆ ಹಾಕೊಳ್ಳೋಣ. ನೋಡಿ, ಇವಾಗ ಎಲ್ಲವನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡಿದ ಮೇಲೆ ನಾವು ಒಂದು ಸ್ವಲ್ಪ ನೀರನ್ನು ಹಾಕಿ ನಾವು ಇದನ್ನು ಹಿಟ್ಟನ್ನು ನಾದ್ಕೊಳ್ಬೇಕು. ಚಪಾತಿ ಮಾಡ್ತೀವಲ್ಲ, ಅದಕ್ಕೆ ನಾವು ಈ ಹಿಟ್ಟು ಕೂಡ ನಾದ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪನೇ ನೀರು ಹಾಕ್ಕೊಳ್ಳಿ. ಒಂದೇ ಸರಿ ನೀರು ಹಾಕೋದಕ್ಕೆ ಹೋಗಬೇಡಿ. ನೋಡಿ, ಈ ಥರ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಇದಕ್ಕೆ ಒಂದು ಸ್ವಲ್ಪ ಮೇಲಿಂದ ಎಣ್ಣೆಯನ್ನು ಹಚ್ಕೊಳ್ಳಿ. ಎಣ್ಣೆಯನ್ನು ಹಚ್ಚೋದರಿಂದ ಮೇಲೆ ಅಂಟುಗಟ್ಟುವುದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಒಂದು ಸ್ವಲ್ಪ ನಾದ್ಕೊಂಡು ನಾವು ಇವಾಗ ಇದಕ್ಕೆ ಡಕ್ಕನವನ್ನು ಮುಚ್ಚಿ ಒಂದು 10ರಿಂದ 15 ನಿಮಿಷ ಇದಕ್ಕೆ ನೆನೆಯಲು ಬಿಟ್ಬಿಡೋಣ. ನೋಡಿ, ಈ ಥರ ಮುಚ್ಚಿಡ್ವಿ. ಅದಾದಮೇಲೆ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 2 ಕುದ್ದಿರುವ ಆಲೂಗಡ್ಡೆ, ಬಾಯ್ಲ್ ಆಗಿರುವ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ, ಈ ಥರ 2 ಆಲೂಗಡ್ಡೆಯನ್ನು ತೊಗೊಂಡು ಇದನ್ನು ಒಂದು ಸ್ವಲ್ಪ ಚೂರಾಗಿ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡ್ಕೊಂಡಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಖಾರದ ಪುಡಿ ನೀವು ನೋಡಿಕೊಂಡು ಹಾಕ್ಕೊಳ್ಬೋದು. ಮತ್ತು ಒಂದು ಸ್ವಲ್ಪ ಧನಿಯಾ ಪೌಡರ್ ಮತ್ತು ಒಂದು ಸ್ವಲ್ಪ ಜೀರಾ ಪೌಡರ್. ನೋಡಿ, ಮತ್ತು ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕೋತಾ ಇದ್ದೀನಿ, ಒಂದು 2 ಸ್ಪೂನಷ್ಟು. ಮತ್ತು ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇವೆಲ್ಲವನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಮಸಾಲ ಆಲೂಗಡ್ಡೆಗೆ ಹತ್ತುವಂತೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಆಗಿದೆ. ನೋಡಿ, ಈ ಥರ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಇದನ್ನು. ಮತ್ತು ಇಲ್ಲಿ ಹಿಟ್ಟು ಹೇಗೆ ನೆಂದಿದೆ ಅಂತ ನೋಡ್ಕೊಳ್ಳೋಣ. ನೋಡಿ, ತುಂಬಾ ಸಾಫ್ಟಾಗಿ ನೆಂದಿದೆ. ನೋಡಿ, ನೋಡ್ತಾ ಇದ್ದರೆ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ. ಮತ್ತು ಒಂದು ಸ್ವಲ್ಪ ನಾವು ಇದನ್ನು ನಾದ್ಕೊಳ್ಬೇಕು. ನೋಡಿ, ಈ ಥರ ನಾದ್ಕೊಂಡು ಇವಾಗ ನಾವು ಇದರಲ್ಲಿ ಒಂದು 4 ಉಂಡೆಯನ್ನು ಮಾಡ್ಕೊತಾ ಇದ್ದೀನಿ. ನೋಡಿ, ಒಂದು ಸ್ವಲ್ಪ ಸೈಜ್ ದೊಡ್ಡ ತಗೊಂಡು ನಾನು 4 ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, 4 ಉಂಡೆಯಲ್ಲಿ ಒಂದು ಉಂಡೆಯನ್ನು ತಗೊಂಡು ನಾನು ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಚ್ಕೊಂಡು ಇದಕ್ಕೆ ಲಟ್ಟಿಸ್ತಾ ಇದ್ದೀನಿ. ನೋಡಿ, ಇದನ್ನು ಒಂದು ಬೇಲಣಿಗೆಯಿಂದ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಈ ಥರ ಒಂದು ಸ್ವಲ್ಪ ನಾವು ಚಪಾತಿ ಮಾಡ್ತೀವಲ್ಲ, ಆ ಸೈಜಲ್ಲಿ ನಾವು ಒಂದು ಚಪಾತಿಯನ್ನು ಮಾಡ್ಕೊಂಡು ಇಟ್ಕೊಳ್ಳೋಣ. ನೋಡಿ, ಈ ಥರ ಆಗಿದೆ. ನೋಡಿ, ಒಂದು ಚಪಾತಿ ಸೈಜಲ್ಲಿ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಉಂಡೆಯನ್ನು ತಗೊಂಡು ಇದನ್ನು ಕೂಡ ಅದೇ ಸೈಜಲ್ಲಿ ಒಂದು ಚಪಾತಿಯನ್ನು ಮಾಡ್ಕೊಂಡು ಇಟ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನೋಡಿ 2 ಚಪಾತಿ ರೆಡಿ ಆಯಿತು. ಇವಾಗ ನಾವು ಈ ಆಲೂಗಡ್ಡೆ ಮಸಾಲವನ್ನು ಮಾಡ್ಕೊಂಡಿದ್ದೀವಲ್ಲ, ಅದು ಒಂದು ಚಪಾತಿ ಮೇಲೆ ಈ ಥರ ನಾವು ಇದಕ್ಕೆ ಹಚ್ಚಬೇಕು. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಬೇಕು ಇದಕ್ಕೆ. ನೋಡಿ, ಈ ಥರ ಪ್ರೆಶ್ ಮಾಡಿ ನಾವು ಒಂದು ಚಪಾತಿಗೆ ಈ ಥರ ಹಚ್ಕೊಳ್ಬೇಕು. ಮತ್ತು ಈ ಚಪಾತಿ ಕೂಡ ಅದರ ಮೇಲೆ ಹಾಕಬೇಕು. ನೋಡಿ, ಈ ಥರ ಒಂದರ ಮೇಲೆ ಒಂದು ಚಪಾತಿಯನ್ನಿಟ್ಟು ಒಂದು ಸ್ವಲ್ಪ ಮೆಲ್ಲಗೆ ಒಂದು ಸ್ವಲ್ಪ ಬೇಲಣಿಗೆಯಿಂದ ಲಟ್ಟಿಸ್ಕೊಳ್ಳಿ. ನೋಡಿ, ಈ ಥರ ಲಟ್ಟಿಸ್ಕೊಂಡು ನಾವು ಇವಾಗ ಒಂದು ಚಾಕುವನ್ನು ತಗೊಂಡು ನಾವು ಇವಾಗ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ, ಸ್ಕ್ವಯರ್ ಶೇಪಲ್ಲಿ ನಾವು ಈ ಥರ ಕಟ್ ಮಾಡಿಕೊಂಡು ನೋಡಿ, ಒಂದನ್ನು ತಗೊಂಡು ಈ ಕೋನ್ ಅಥವಾ ಈ ಕೋನ್ನಿಂದ ಮಡಚ್ಕೊಂಡು ಮತ್ತು ಕೆಳಗಡೆ ಇರುವ ಕೋನ್ಗಳನ್ನು ಒಂದಕ್ಕೊಂದು ಅಂಟ್ಕೊಳ್ಬೇಕು. ನೋಡಿ, ಈ ಥರ ಮಡ್ಚ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದು ಕೂಡ ತೋರಿಸ್ತೀನಿ. ನೋಡಿ, ಈ ಥರ ಮಡ್ಚ್ಕೊಂಡು ಮತ್ತು ಈ ಕೋನು ಮತ್ತು ಆ ಕೋನು ಮತ್ತು ಈ ಥರ ಅಂಟ್ಕೊಂಡು ಒಂದು ಫ್ಲವರ್ ಥರ ಆಗುತ್ತೆ. ಈ ಸಮೋಸ, ಫ್ಲವರ್ ಸಮೋಸ ಅಂತಲೂ ಕರೀಬೋದು ಇದಕ್ಕೆ. ನೋಡಿ, ಎಲ್ಲ ಸಮೋಸವನ್ನು ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಎಷ್ಟೋ ಮೇಲೆ ಎಣ್ಣೆ ಕೂಡ ಕಾಯಲು ಇಟ್ಟಿದ್ದೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾವು ಒಂದೊಂದು ಇದರಲ್ಲಿ ಬಿಡೋಣ. ನೋಡಿ, ಒಂದೇ ಸರಿ ಅಷ್ಟೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡಾದಮೇಲೆ ನಾವು ಗ್ಯಾಸನ್ನು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಇವನ್ನು ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಒಳಗಿಂದ ಕೂಡ ಚೆನ್ನಾಗಿ ಫ್ರೈ ಆಗುತ್ತವೆ. ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸರಿ ಈ ಕೆಳಗಿಂದ ಮೇಲಿಂದ ಕೆಳಗೆ ನಾವು ತಿರುವಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ನೋಡಿ ಕಲರ್ ಕೂಡ ಚೆನ್ನಾಗಿ ಬಂದಿದೆ. ನೀವು ಒಂದು ಸರ್ತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇದು ಚೆನ್ನಾಗಿ ಟೀ ಜೊತೆ ತಿನ್ನೋದಕ್ಕಂತೂ ತುಂಬ ಸೂಪರಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ. ನೋಡಿ, ಯಾರಾದರೂ ಗೆಸ್ಟ್ ಬಂದರೆ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಇದು ಇವಾಗ ರೆಡಿ ಆಯಿತು. ಇದನ್ನು ಕೂಡ ತೆಕ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸೂಪರಾದ ನಮ್ಮ ಫ್ಲವರ್ ಸಮೋಸ ಅಂತೂ ರೆಡಿ ಆಯಿತು. ನೋಡಿ, ಇನ್ನೊಂದು ಬ್ಯಾಚ್ ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ
ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇದನ್ನು ಕೂಡ ರೆಡಿ ಆಯಿತು. ಕಲರ್ ಕೂಡ ಬಂದಿದೆ ನೋಡಿ, ಗೋಲ್ಡನ್ ಕಲರು ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದನ್ನು ರೆಡಿ ಆಯಿತು. ಇವಾಗ ಇದನ್ನು ಕೂಡ ತೆಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಫ್ಲವರ್ ಸಮೋಸ ಅಂತೂ ರೆಡಿ ಆಯಿತು ನೋಡಿ. ಸೂಪರ್ ಆದ ನಮ್ಮ ಸಮೋಸ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಇವಾಗ ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದರ ಜೊತೆ ಟೊಮೊಟೊ ಕೆಚಪ್ ಇಟ್ಕೊತಾ ಇದ್ದೀನಿ ನೋಡಿ. ಸೂಪರಾದ ನಮ್ಮ ಫ್ಲವರ್ ಸಮೋಸ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನನ್ನ ಮುಂದಿನ ವಿಡಿಯೋ ನಿಮಗಾಗಿ ತಲುಪುತ್ತವೆ ಫ್ರೆಂಡ್ಸ್. ನೋಡಿ ಇಲ್ಲಿ ಒಂದನ್ನು ಮುರಿದು ತೋರಿಸ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಬಂದಿವೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಸಾಸ್ ಜೊತೆ ಅಂತೂ ತುಂಬ ಸೂಪರಾಗಿರುತ್ತದೆ ನೋಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.